ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲಿನ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾವು ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಒಂದು ಸಿನಿಮಾದ ಪೋಸ್ಟರ್ ನ ಕುರಿತು ವಿಮರ್ಶೆಯನ್ನ ನೀಡ್ತಾ ಇದ್ದೀನಿ. ಸಿನಿಮಾ ಯಾವುದು, ಪೋಸ್ಟರ್ ಹೇಗಿದೆ, ಅದಕ್ಕೆ ನನ್ನ ವಿಮರ್ಶೆ ಏನು ಎಂಬುದನ್ನ ತಿಳಿಯೋಣ ಬನ್ನಿ. ಪೋಸ್ಟರ್ ನೋಡಿದ್ರ, ತ್ರಿಕಾರಂ ಇದು ಸ್ಮಶಾನ ಅಲ್ಲ ಅನ್ನುವಂತಹ ಒಂದು ಪೋಸ್ಟರ್. ಕನ್ನಡ ಸಿನಿರಂಗದಲ್ಲಿ ಕೆಲ ಪೋಸ್ಟರ್ಗಳು ನಮ್ಮ ಕಣ್ಣು ಬೇಗ ಕ್ಯಾಚ್ ಮಾಡಿ ಅದು ನಮ್ಮ ಹೃದಯಕ್ಕೆ ನೇರವಾಗಿ ಟಚ್ ಮಾಡುತ್ತೆ. ತ್ರಿಕಾರಂ ಸಿನಿಮಾದ ಇತ್ತೀಚಿನ ಪೋಸ್ಟರ್ ಅಂತದೇ ಒಂದು ನೋಟದ ಕಲೆಯ ನಿದರ್ಶನ. ಪೋಸ್ಟರ್ನ ಮೊದಲ ನೋಟದಲ್ಲೇ ಹಳದಿ ಕೆಂಪು ಹೊಳಪು ಬೆರೆತ ಹಿನ್ನೆಲೆಯಲ್ಲಿ ನಾಯಕನ ನಿಲುವು, ಮುಖದ ಮೇಲೆ ಹರಿದ ರಕ್ತದ ಗುರುತುಗಳು ಹಾಗೂ ಕುತ್ತಿಗೆಯಲ್ಲಿರುವ ಹೂವಿನ ಹಾರ ಇವು ಕಥೆಯೊಳಗಿನ ಭಾರವಾದ ಭಾವನೆ, ಹೋರಾಟ ಮತ್ತು ಬಲವಾದ ಪಾತ್ರದ ಹಾದಿಯನ್ನ ಸೂಚಿಸುತ್ತೆ. ನಾಯಕ ತಲೆ ಕೆಳಗಾಗಿರುವ ಭಂಗಿ ಅವನು ಜಯಗೊಳಿಸಿದವನೇ ಅಥವಾ ಸೋತವನೇ ಎಂಬ ಕುತೂಹಲವನ್ನ ಹುಟ್ಟಿಸುತ್ತೆ. ಪೋಸ್ಟರ್ನ ಕೇಂದ್ರ ಬಿಂದುವಿನಲ್ಲಿ ತ್ರಿಕಾರಂ ಶೀರ್ಷಿಕೆ ಲೋಹದ ಕವಚದಂತೆ ವಿನ್ಯಾಸಗೊಂಡಿರುವಂಥದ್ದು. ಅದರ ಅಡಿಯಲ್ಲಿ ಇದು ಸ್ಮಶಾನ ಅಲ್ಲ ಎಂಬ ಸಾಲು ಕಥೆಯ ಆಳದಲ್ಲಿ ಅಡಗಿರುವ ರಹಸ್ಯಕ್ಕೆ ಬಾಗಿಲು ತೆರೆದುಕೊಂಡಂತೆ. ಈ ಒಂದು ಸಾಲು ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಬೆಳೆಸೋದು, ಸ್ಮಶಾನಕ್ಕಿಂತಲೂ ಭಯಾನಕ ಅಥವಾ ಗೂಢಮಯವಾದ ಜಗತ್ತು ಚಿತ್ರದೊಳಗಿದೆ ಎಂಬ ಭಾವನೆ ಮೂಡಿಸುತ್ತೆ. ಇನ್ನು ಪೋಸ್ಟರ್ನ ಕೆಳಭಾಗದಲ್ಲಿ ಕಾಣಿಸಿಕೊಂಡಿರುವಂತಹ ರೋಪ್ ಅಥವಾ ಹಗ್ಗ ಕಥೆಯಲ್ಲಿ ಶಿಕ್ಷೆ, ಬಂಧನ ಅಥವಾ ಪ್ರತೀಕಾರದ ಸಂಗತಿಯನ್ನ ಸೂಚಿಸಬಹುದು ಅನ್ನುವಂತಹ ಭಾವನೆಯನ್ನ ಮೂಡಿಸುತ್ತೆ. ನಾಯಕನ ಉಡುಪು ಅಂದ್ರೆ ಚೆಕ್ ಶರ್ಟ್, ತೋಳನ್ನ ಮುರಿದಿರುವ ಶೈಲಿ ಗ್ರಾಮೀಣ ವಾತಾವರಣ ಅಥವಾ ಜನಪರ ಹಿನ್ನೆಲೆಯನ್ನ ಸೂಚಿಸುತ್ತೆ. ಅಂದ್ರೆ ಆ ಗ್ರಾಮೀಣತೆ, ಅದರಲ್ಲಿರುವ ಅಂಧಕಾರ, ಹೋರಾಟ ಮತ್ತೆ ಬಿಗುವಿನಿಂದ ಕೂಡಿರುವಂತಹ ಚಿತ್ರಣವನ್ನ ಈ ಪೋಸ್ಟರ್ ತೋರಿಸುತ್ತೆ. ಪೋಸ್ಟರ್ ನಲ್ಲಿ ಬಳಸಿರುವ ಬೆಂಕಿಯ ಕಣಗಳು ಮತ್ತೆ ಹೊಳಪಿನ ಪರಿಣಾಮ ದೃಶ್ಯಕ್ಕೆ ಒಂದು ಗಾಢವಾದ ಶಕ್ತಿ ತುಂಬಿದ ಅಸ್ತಿತ್ವವನ್ನ ಕೊಡುತ್ತೆ. ಇನ್ನು ಕಮಿಂಗ್ ಸೂನ್ ಎಂಬ ಶಬ್ದಗಳು ಮುಂದಿನ ಬಿಡುಗಡೆಗೆ ಸದ್ದು ಮಾಡುವ ಮುನ್ನೋಟವಾಗಿ ಕಾರ್ಯನಿರ್ವಹಿಸುತ್ತೆ. ಒಟ್ಟಾರೆ ತ್ರಿಕಾರಂ ಪೋಸ್ಟರ್ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಬಿಗುವಿನ ಭಾವನಾತ್ಮಕ ಮತ್ತು ಕಥೆಯ ಆಳಕ್ಕೆ ಸೆಳೆಯುವ ಮೊದಲ ಹೆಜ್ಜೆಯಾಗಿದೆ. ಇದು ಕೇವಲ ಒಂದು ಸಿನಿಮಾದ ಪ್ರಚಾರವಲ್ಲ, ಇದು ಬರುವ ಕಥೆಯ ಗುಡುಗಿಗೆ ಮೊದಲ ಸಿಡಿಲು. ತ್ರಿಕಾರಂ ಇದು ಸ್ಮಶಾನ ಅಲ್ಲ, ರಕ್ತದ ಹಾದಿ, ಹೂವಿನ ಹಾರ, ಕಣ್ಣಲ್ಲಿ ನಂದದ ದೀಪ. ಇದು ಅಂತ್ಯವಲ್ಲ, ಇದು ಪ್ರಾರಂಭ. ಬದುಕು, ಮರಣ ಮತ್ತು ಸತ್ಯದ ನಡುವೆ ನಡೆಯುವ ಮೂರನೇ ನಿರ್ಣಯ ಬರ್ತಿದೆ. ಕಣ್ತುಂಬ ಕುತೂಹಲ, ಹೃದಯ ತುಂಬ ಬಿಗುಮಾನ. ನೀವೆಲ್ಲರೂ ನೋಡಲು ಸಿದ್ಧರಾಗಿ. ತ್ರಿಕಾರಂ ಇದು ಸ್ಮಶಾನ ಅಲ್ಲ. ಕನ್ನಡ ಸಿನಿರಂಗಕ್ಕೆ ಹೊಸ ಉಸಿರು ತುಂಬುವ ಭರವಸೆಯೊಂದಿಗೆ ಸದ್ಗುರು ಸಿನಿ ಪ್ರೊಡಕ್ಷನ್ ಪ್ರಸ್ತುತಪಡಿಸಿರುವ ತ್ರಿಕಾರಂ ಪೋಸ್ಟರ್ ಪ್ರೇಕ್ಷಕರ ಮನದಲ್ಲಿ ಈಗಾಗಲೇ ಕುತೂಹಲ ಹುಟ್ಟಿಸಿದೆ. ಹೊಸದುರ್ಗದ ಜಿ ಗಣೇಶ್ ಮೂರ್ತಿ ಅವರ ನಿರ್ಮಾಣದಲ್ಲಿ, ಅಜ್ಜಂಪುರದ ದಿಲೀಪ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಹರ್ಷವರ್ಧನ್ ನಾಯಕನಾಗಿ, ನಿಶ್ವಿತಾ ಶೆಟ್ಟಿ ನಾಯಕಿಯಾಗಿ, ಗಣೇಶ್ ಮೂರ್ತಿಯವರು ಖಳನಾಯಕರಾಗಿ ತೆರೆಯಲ್ಲಿ ಕಾಣಲಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸ್ವಾರಸ್ಯಕರ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಅದುವರೆಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಬೆಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.